ದೆಹಲಿಯಲ್ಲಿ ಕಾರ್ ಸ್ಫೋಟಕ್ಕೆ 13 ಮಂದಿ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆಯಾಗಿದೆ. ಈಗ ಎನ್ಐಎಯಿಂದ ಕಾರ್ ಸ್ಫೋಟದ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಇಂಚಿಂಚು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕೆಲವೊಂದು ಡಾಟ್ಗಳು ಕನೆಕ್ಟ್ ಆಗ್ತಾ ಇದೆ, ಸಾಕ್ಷಿಗಳು ಸಿಗ್ತಾ ಇದೆ. ಆ ಆಧಾರದ ಮೇಲೆ ತನಿಖೆಯ ಆಯಾಮವನ್ನ ಹುಡುಕ್ತಾ ಇದ್ದಾರೆ ಅಧಿಕಾರಿಗಳು. ಅಲ್ಫಲ್ಹಾ ವಿವಿಯ 3 ವೈದ್ಯರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಫರೀದಾಬಾದ್ನಲ್ಲಿ ಸ್ಫೋಟಕ ಸೀಸ್ ಆಗ್ತಾ ಇದ್ದಂಗೆ ಈ ಜಾಲದಲ್ಲಿ ಇದ್ದವರಿಗೆ, ಟೀಮ್ನಲ್ಲಿ ಇದ್ದವರಿಗೆ ಟೆನ್ಷನ್ ಶುರುವಾಗಿದೆ. ಫರೀದಾಬಾದ್ನಲ್ಲಿ ಸೀಸ್ ಆಗಿದೆ ಅಪಾರ ಪ್ರಮಾಣದಲ್ಲಿ ಸ್ಫೋಟಕ, ಹತ್ತತ್ರ 3000 ಕೆಜಿ ಸ್ಫೋಟಕ. ಈ ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ ದೆಹಲಿಯಲ್ಲಿ ಇದ್ದಂತ ಉಮರ್ಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ತಾನೇನು ಮಾಡಬೇಕು, ತನ್ನ ಹತ್ರನೂ ಸ್ಫೋಟಕ ಇದೆಯಲ್ಲ ಅಂತ ಹೇಳಿ i20 ಕಾರ್ನಲ್ಲಿ ತರಾತುರಿಯಲ್ಲಿ ತನ್ನ ಹತ್ರ ಇರುವಂತಹ ಸ್ಫೋಟಕಗಳನ್ನ ಸಾಗಿಸುವಾಗ ಬ್ಲಾಸ್ಟ್ ಆಗಿದೆ ಅನ್ನೋ ಮಾಹಿತಿ ಇದೆ. ಡಾಕ್ಟರ್ ಉಮರ್ ಕಾರ್ನಲ್ಲಿ ಸ್ಫೋಟಕ ಸಾಗಿಸ್ತಾ ಇದ್ದಾಗ ಬ್ಲಾಸ್ಟ್ ಆಗಿದೆ. ಫರೀದಾಬಾದ್ನಲ್ಲಿ ಸೀಸ್ ಆದಂತ ಸ್ಫೋಟಕಕ್ಕೆ ಇದು ಸಾಮ್ಯತೆ ಇದೆ. ಸ್ಫೋಟಕ್ಕೂ 3 ದಿನಗಳ ಮುನ್ನ ಡಾಕ್ಟರ್ ಉಮರ್ ಭೂಗತನಾಗಿದ್ದಂತೆ. ಸ್ಫೋಟದ ಸಂಚಿನಲ್ಲಿ ಲೇಡಿ ಡಾಕ್ಟರ್ ಶಾಹೀನ್ ಕೈವಾಡ ಇದೆ ಅಂತಾನೂ ಕೂಡ ಒಂದಿಷ್ಟು ಶಂಕೆಗಳು ವ್ಯಕ್ತವಾಗಿದೆ, ಅನುಮಾನಗಳು ವ್ಯಕ್ತವಾಗ್ತಿದೆ. ಎನ್ಐಎಯಿಂದ ಡಾಕ್ಟರ್ ಶಾಹೀನ್ ಸಯೀದ್ ಅರೆಸ್ಟ್ ಆಗಿದೆ. ಸದ್ಯ ದೆಹಲಿ ಸೇರಿ ಹಲವು ರಾಜ್ಯಗಳಲ್ಲಿ ದೆಹಲಿಯಲ್ಲಿ ಬ್ಲಾಸ್ಟ್ ಆದ್ಮೇಲೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಪ್ರವಾಸಿ ತಾಣ, ಜನನಿಬಿಡ ಪ್ರದೇಶ ಹಾಗೇನೆ ಡ್ಯಾಂಗಳಿಗೂ ಕೂಡ ಭದ್ರತೆಯನ್ನ ಒದಗಿಸಲಾಗಿದೆ. ದೆಹಲಿಯಲ್ಲಿ ಬ್ಲಾಸ್ಟ್ ಆದ್ಮೇಲೆ ದೇಶದಾದ್ಯಂತ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಇನ್ನೊಂದು ಕಡೆ ಈ ಕಾರ್ ಸ್ಫೋಟ ಏನಾಗಿದೆ, ಇದರಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. ತನಿಖೆಯನ್ನ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಫರೀದಾಬಾದ್ ಲಿಂಕ್ ಅಂತೂ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ದೆಹಲಿಯಲ್ಲಿ ಕಾರ್ ಸ್ಫೋಟಕ್ಕೆ 13 ಮಂದಿ ಸಾವನ್ನಪ್ಪಿದ್ದಾರೆ. ಉಗ್ರರಿಗೆ ಎಚ್ಚರಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಭೂತಾನ್ ಪ್ರವಾಸದಲ್ಲಿದ್ದಾರೆ 2 ದಿನ ನರೇಂದ್ರ ಮೋದಿ ಅವರು. ಅಲ್ಲಿಂದಲೇ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ನ್ಯಾಯ ಸಿಗುತ್ತೆ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭದ್ರತಾ ಸಮಿತಿ ಸಭೆ ಕೂಡ ಆಯೋಜನೆ ಆಗಿದೆ. ರಕ್ಷಣಾ ಸಚಿವ, ಗೃಹ ಸಚಿವರ ಜೊತೆಯಲ್ಲಿ ಮೋದಿ ನಿರಂತರವಾಗಿ ಚರ್ಚೆ ಮಾಡ್ತಿದ್ದಾರೆ. ಇನ್ನು ಇವತ್ತು ಸಂಜೆ ಮೀಟಿಂಗ್ ಕೂಡ ಇದೆ. 3 ಸೇನಾಪಡೆಗಳ ಮುಖ್ಯಸ್ಥರ ಜೊತೆಯೂ ಮೀಟಿಂಗ್ ಅರೇಂಜ್ ಆಗಿದೆ. ಉಗ್ರರನ್ನ ಸದೆ ಬಡಿಯುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ರಣತಂತ್ರವನ್ನ ಮಾಡ್ತಿದ್ದಾರೆ. ಈಗಿರುವಂತ ಕುತೂಹಲ, ಈ ಆಪರೇಷನ್ ಸಿಂಧೂರ್ ಮುಂದುವರಿಯುತ್ತಾ? ಅದೇನು ಫುಲ್ ಸ್ಟಾಪ್ ಬಿದ್ದಿರಲಿಲ್ಲ, ಜಸ್ಟ್ ಪಾಸ್ ಅಂತ ಹೇಳಿದ್ರು. ಈ ಉಗ್ರರ ಕೃತ್ಯ ಅಂತ ಬಂದಾಗ ಬಡ್ಡಿ ಸಮೇತ ನಾವು ತೀರಿಸ್ತೀವಿ ಅಂತ ಪದೇ ಪದೇ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ಈಗೇನು ಮಾಡ್ತಾರೆ ಅಂತ ಸಹಜವಾಗಿ ಕುತೂಹಲ ಇದೆ. ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈಗ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಲೇಟೆಸ್ಟ್ ಮಾಹಿತಿಯನ್ನ ನೀಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ. ಫರೀದಾಬಾದ್ ಲಿಂಕ್ ಈ ದೆಹಲಿ ಸ್ಫೋಟಕ್ಕೆ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಉಮರ್ ಇಲ್ಲಿ ಗಲಿಬಿಲಿ ಆದ್ನ, ತನ್ನ ಹತ್ರ ಸ್ಫೋಟಕ ಇದೆ, ತಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅದು ಪ್ಲಾನ್ ಇಲ್ದಲೇ ಬ್ಲಾಸ್ಟ್ ಆಗಿರೋದಾ? ಇದು ಏನ್ ಆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ? ಯಾವಾಗ ಹರಿಯಾಣದ ಫರೀದಾಬಾದ್ ನಲ್ಲಿ 3000 ಕೆಜಿಗೂ ಅಧಿಕ ಸ್ಫೋಟಕಗಳು ರೈಸಿನ ಅಂತಕ್ಕಂಥ ವಿಷಯ ಎಲ್ಲ ದೊರೆತು ಸಾಕಷ್ಟು ಜನರನ್ನ ಬಂಧನ ಮಾಡೋಕೆ ಶುರು ಆಗುತ್ತೆ ಶರ್ಮಿತಾ. ಆ ನಂತರದಲ್ಲಿ ಈ ಡಾಕ್ಟರ್ ಉಮರ್ ಅಂತಕ್ಕಂಥವನು ಗಡಿಬಿಡಿಯಲ್ಲಿ ಆ ಡೆಟೋನೇಟರ್ ಅನ್ನ ಸರಿಯಾಗಿ ಜೋಡಿಸದೆ ಕೂಡ ಸಾಗಿಸುವಂತ ಸಂದರ್ಭದಲ್ಲಿ ಈ ಸ್ಫೋಟ ನಡೆದಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಮೊದಲದಿಂದಲೂ ಕೂಡ ಒಂದು ಅಂದಾಜನ್ನ ಮಾಡ್ಲಾಗ್ತಾ ಇತ್ತು. ಯಾಕಂದ್ರೆ ಯಾವುದೇ ಒಂದು ದೊಡ್ಡ ಮಟ್ಟದ ಸ್ಫೋಟವಾದಾಗ ಅಲ್ಲಿ ಕ್ರ್ಯಾಟರ್ ಆಗುತ್ತೆ, ಅಂದ್ರೆ ದೊಡ್ಡ ತೆಗ್ಗು ಬೀಳುತ್ತೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್ ಗಳಾಗ್ತವೆ ಅಂತದ್ದು ಕಂಡು ಬಂದಿರಲ್ಲ. ಹಾಗಿದ್ದಾಗಿ ಕೂಡ 13 ಜನರ ಸಾವಿಗೆ ಈ ಸ್ಫೋಟ ಕಾರಣವಾಗಿರುವಂತದ್ದು. ಹೀಗಾಗಿ ಇದನ್ನ ಅತ್ಯಂತ ಸೀರಿಯಸ್ ಆಗಿ ಭಾರತ ಸರ್ಕಾರ ಕೂಡ ನೋಡ್ತಾ ಇರುವಂತದ್ದು. ಇವತ್ತಿನ ಇಡೀ ದಿನ ನಾವು ನೋಡ್ತಾ ಇದ್ರೆ ಶರ್ಮಿತಾ, ಸಾಕಷ್ಟು ಚಟುವಟಿಕೆಗಳು ಇವತ್ತು ನವದೆಹಲಿಯಲ್ಲಿ ಆಗ್ತಾ ಇದಾವೆ. ಒಂದು ಕಡೆ ಎನ್ಐಎ ತನಿಖೆ 2ನೇ ದಿನ ಇವತ್ತು ಅಲ್ಫಲಾ ಯೂನಿವರ್ಸಿಟಿ ಏನಿದೆ, ಆ ಯೂನಿವರ್ಸಿಟಿಯೇ ಇವತ್ತು ಈ ಟೆರರಿಸ್ಟ್ ಗಳ ಒಂದು ಕೇಂದ್ರ ಬಿಂದು ಆಗಿದೆಯಾ ಅಥವಾ ಅದೇ ಒಂದು ಮೀಟಿಂಗ್ ಪಾಯಿಂಟ್ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಮೂಡ್ತಾ ಇದಾವೆ. ಹೀಗಾಗಿ ಅಲ್ಫಲಾ ಯೂನಿವರ್ಸಿಟಿ ಏನಿದೆ ಅದರ ಬಗ್ಗೆ ಕೂಡ ಈಗ ಸಾಕಷ್ಟು ತನಿಖೆಗಳಾಗ್ತಾ ಇದಾವೆ. 1997ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಯೂನಿವರ್ಸಿಟಿ 2016ರಲ್ಲಿ ಮೊದಲ ಬಾರಿಗೆ MBBS ಬ್ಯಾಚ್ ಅನ್ನ ಶುರು ಮಾಡುತ್ತೆ. ತದನಂತರದಲ್ಲಿ ಅಲ್ಲಿ ಸುಮಾರು 200 ಸೀಟ್ಗಳು ಅವರಿಗೆ ಅಲೋಕೇಟ್ ಆಗಿರುತ್ತೆ, 50 MD ಸೀಟ್ಗಳು ಅಲೋಕೇಟ್ ಆಗಿರ್ತವೆ. ಆದ್ರೆ ಅಲ್ಲಿಯ ಪ್ರಿನ್ಸಿಪಾಲ್, ಅಲ್ಲಿಯ ಲೆಕ್ಚರರ್ಸ್ ಗಳು, ಅಲ್ಲಿಯ ಸರ್ಜನ್ ಇಂಥವರೇ ಈ ಒಂದು ಟೆರರ್ ಮಾಡೆಲ್ ನ ಭಾಗವಾಗಿರುವ ಕಾರಣದಿಂದಾಗಿ ಸಹಜವಾಗಿ ಆ ಯೂನಿವರ್ಸಿಟಿಯಲ್ಲಿ ಮತ್ತೆ ಯಾರಾದ್ರೂ ರೆಡಿಕಲೈಸ್ ಆಗಿದ್ದಾರೆ, ಅಲ್ಲಿಯ ವಿದ್ಯಾರ್ಥಿಗಳ ಸ್ಥಿತಿಗತಿ ಹೇಗಿದೆ, ಎಲ್ಲ ವಿಚಾರದಲ್ಲೂ ಕೂಡ ಎನ್ಐಎ ತನಿಖೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಅದು ಒಂದು ಪಾರ್ಟ್ ಆಯ್ತು. ಎರಡನೇದು ನಾವು ನೋಡೋದಾದ್ರೆ, ಇವತ್ತು ಭೂತಾನ್ನಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದೆಹಲಿಗೆ ಮರಳ್ತಾ ಇದ್ದ ಹಾಗೆ ಕ್ಯಾಬಿನೆಟ್ ಮೀಟಿಂಗ್ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಅದಾದ ಬಳಿಕ ಸಂಜೆ 5 ಗಂಟೆ 30 ನಿಮಿಷಕ್ಕೆ
ಕ್ಯಾಬಿನೆಟ್ ಕಮ್ಯುನಿಟಿ ಆನ್ ಸೆಕ್ಯೂರಿಟಿ ಆಗುತ್ತೆ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸಭೆ ಆಗುತ್ತೆ. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ 5 ಖಾತೆಗಳ ಸಚಿವರು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲಿ ಪ್ರಧಾನಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ವಿತ್ತ ಸಚಿವರಿರ್ಬೋದು, ರಕ್ಷಣಾ ಸಚಿವರಿರ್ಬೋದು, ವಿದೇಶಾಂಗ ಸಚಿವರಿರ್ಬೋದು, ಹೀಗೆ 5 ಪ್ರಮುಖವಾಗಿರ್ತಕ್ಕಂಥ ಸಚಿವರು ಪಾಲ್ಗೊಳ್ತಾರೆ. ಅದಾದ ಬಳಿಕ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿ ದಾಳಿಯನ್ನ ಮಾಡೋದಿರ್ಲಿ ಅಥವಾ ಒಂದು ಈ ಕ್ರಮವನ್ನ ತೆಗೆದುಕೊಳ್ಳುವಂತದ್ದಿರ್ಲಿ, ಮಿಲಿಟರಿ ಕ್ರಮವನ್ನ ತೆಗೆದುಕೊಳ್ಳುವಂತದ್ದಿರ್ಲಿ, ಅದು CCS ನಲ್ಲಿ ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಗಬೇಕಾಗುತ್ತೆ. ಅದಾದ ಬಳಿಕ ರಾಷ್ಟ್ರಪತಿ ಬಳಿ ಅದರ ಒಂದು ಮನವಿ ಹೋಗುತ್ತೆ. ಅವರು ಅದಕ್ಕೆ ಸೈನ್ ಅನ್ನ ಹಾಕಿದ ಬಳಿಕವಷ್ಟೇ ಭಾರತ ಪ್ರತಿಕಾರವನ್ನು ತಿಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ CCS ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತವೆ, ಅಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ತೀವ್ರವಾಗಿರ್ತಕ್ಕಂಥ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗ ಬ್ಲಾಸ್ಟ್ ನಡೆದು 2 ದಿನಗಳನ್ನ ಕಳೀತಾ ಇದ್ದಾವೆ ಶರ್ಮಿತಾ. ಆದ್ರೂ ಕೂಡ ನಾವು ಇವತ್ತಿನವರೆಗೂ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದ್ರೆ, ಕೇಂದ್ರ ಸರ್ಕಾರ ಇದನ್ನ ಇನ್ನೂವರೆಗೂ ಭಯೋತ್ಪಾದಕ ದಾಳಿ ಅಂತಾಗಲಿ ಅಥವಾ ಇದರ ಹಿಂದೆ ಯಾರಿದ್ದಾರಾಗ್ಲಿ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಸಂಪೂರ್ಣವಾಗಿ ಗೌಪ್ಯವಾಗಿ ಇಟ್ಕೊಂಡಿರುವಂತದ್ದು. ಅಂದ್ರೆ ತನಿಖೆ ಆಲ್ರೆಡಿ ಭರದಿಂದ ಸಾಗ್ತಾ ಇದೆ. ಸಾಕಷ್ಟು ಲೀಡ್ಗಳು ಕೂಡ ದೊರಕ್ತಾ ಇರುವಂತದ್ದು. ಆ ಅಲ್ಫಲಾ ಯೂನಿವರ್ಸಿಟಿಯಲ್ಲಿಯೇ ಈಗ 3 ಜನ ವೈದ್ಯರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಹರಿಯಾಣದಿಂದ, ಕಾಶ್ಮೀರದಿಂದ ಮತ್ತು ದೆಹಲಿವರೆಗೂ ನಾವು ಸಂಪೂರ್ಣವಾಗಿ ನೋಡ್ತಾ ಇದ್ರೆ ಸಾಕಷ್ಟು ಜನರ ಬಂಧನ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಎಸ್ಪೆಷಲಿ ಅದು ಕಾಶ್ಮೀರ ಇರ್ಬೋದು, ಕಾಶ್ಮೀರದ ಅನಂತನಾಗ್ ಅಲ್ಲಿ ಇರ್ಬೋದು, ಅಥವಾ ಈ ಪುಲ್ವಾಮಾ ಇರ್ಬೋದು, ಪ್ರತಿಯೊಂದು ಕಡೆ ಕೂಡ ಈಗ ದಾಳಿಗಳು ನಡೀತಾ ಇದಾವೆ. ಸಾಕಷ್ಟು ಜನರನ್ನು ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆ. ಹೀಗಾಗಿ ಇವತ್ತು ಆ ತನಿಖೆ ಮುಂದುವರಿತಾ ಇರುತ್ತೆ. ಈ ಒಂದು ಸ್ಫೋಟಕ್ಕೆ ಕಾರಣವಾಗಿರುವಂತವ್ರು, ಆ ಸ್ಫೋಟಗಳು ಹೇಗೆ ಬಂತು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ NIA ತನಿಖೆ ಆಗುತ್ತೆ. ಇನ್ನೊಂದು ಕಡೆಯಿಂದ ಇವತ್ತು ಕೇಂದ್ರ ಗೃಹ ಸಚಿವರು ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ, ಮತ್ತೆ ಉನ್ನತಾಧಿಕಾರಿಗಳದ್ದು. ಪ್ರತಿಯೊಂದು ಕೂಡ ಈಗ ನಡೀತಾ ಇರುವಂತದ್ದು ಎಲ್ಲವೂ ಈ ಬ್ಯಾಕ್ ಸ್ಟೇಜ್ ಅಲ್ಲಿ ನಡೀತಾ ಇದೆ ಶರ್ಮಿತಾ. ಅಂದ್ರೆ ಏನೆಲ್ಲ ಆಗ್ತಾ ಇದೆ, ಇದಕ್ಕೆ ತನಿಖೆಗೆ ಸಂಬಂಧಪಟ್ಟ ಆಗಿರ್ಬೋದು, ಯಾರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದಿರ್ಬೋದು. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಇದರ ಕ್ಷಣದ ಮಾಹಿತಿ ಹೋಗ್ತಾ ಇದೆ. ರಾಷ್ಟ್ರಪತಿಗಳು ಕೂಡ ನಿನ್ನೆ ಗೃಹ ಸಚಿವರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಹೀಗಾಗಿ ಇವತ್ತು CCS ಮೇಲೆ ಎಲ್ಲರ ಗಮನ ಇರುವಂತದ್ದು. ಮತ್ತೊಂದು ಕಡೆ NIA ತನಿಖೆಯಲ್ಲಿ ಏನೆಲ್ಲ ದೊರಕುತ್ತೆ ಅನ್ನೋದು ಕೂಡ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಶರ್ಮಿತಾ. ನೋಡೋಣ ಇವತ್ತಿನ ಬೆಳವಣಿಗೆ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಕೂಡ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.